ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೊಸ ತಂಡ ಇದು. ಸಂಪಿಗೆ ಬಂದು ಯಾರು ಮೆಚ್ಚಲಾರದ ಹೂವೊಂದು ಶಿವ ಮೆಚ್ಚಿದನಂತೆ ಅಂತ ತಿತ್ತು ಫಸ್ಟು. ಯಾರು ಮೆಚ್ಚಲಾರದ ಹೂವನ್ನು ವಿಷ್ಣು ಮೆಚ್ಚಿದನಂತೆ. ಅದೇ ಸಂಪಿಗೆ, ಇದು ಸಂಪಿಗೆಗಾಗಿ ಕದನ ಅಂತ ಒಂದು ಕಾನ್ಸೆಪ್ಟ್ ಸರ್. ಸರ್ ಈಗ ಹೆಣ್ಣು ದ್ರೋರಣೆ ನಡೀತಿದೆ ಗೊತ್ತಾ, ಇದು ಶಾಪಗ್ರಹಿಣಿ ಅಂತ ಬರುತ್ತೆ. ಈ ಸಂಪಿಗೆ ಏನಂದ್ರೆ ಎಲ್ಲೇ ಇದ್ರೂ ಅದನ್ನ ರಿಜಿಸ್ಟರ್ ಮಾಡಲ್ಲ, ಅದು ಒಳ್ಳೆ ಘಮ ಕೊಡುತ್ತೆ, ಯಾರು ರಿಜಿಸ್ಟರ್ ಮಾಡಲ್ಲ. ಅದೊಂದು ಹೂವು ಅಂತ ಒಂದು ಎಲ್ಲೂ ತಂದು ಮಾರೋದಿಲ್ಲ, ರೇರ್ ಅದನ್ನ. ಅದಕ್ಕೆ ಯಾರು ಇಷ್ಟ ಆದ್ರೆ ಅದಕ್ಕೆ ಯಾರು ಇನ್ನ ಅದಕ್ಕೆ ಒಂದು ರೇರ್ ಆಗಿ ಸಿಗಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಅದನ್ನ ಪಾಯಿಂಟ್ ಆಗಿ ಸಿಗೋದಿಲ್ಲ ಅಲ್ಲ, ನಾನೇ ಡೈಲಿ ತಗೊಂಡು ಹೋಗ್ತೀನಿ ನಮ್ಮ ಮನೆಗೆ ಇದು ಸಂಪಿಗೆ ಕಾಲದಲ್ಲಿ ಎಲ್ಲಾ ಮರದಲ್ಲೂ ಇಲ್ಲೇ ಎಷ್ಟೊಂದು ವಿಜಯನಗರದಲ್ಲೇ ಹುಡುಕಿದ್ರೆ ನಿಮ್ಗೊಂದು 50 ಮರ ಸಿಗುತ್ತೆ. 50 ಮರದಲ್ಲೂ ಇವಾಗ ಸಂಪಿಗೆ ಕಾಲ ಆಗಿದೆ, ಸಂಪಿಗೆ ಹೂ ಬಿಟ್ಟಿರುತ್ತೆ. ನೆನ್ನೆ ತಾರೆ ನಮ್ಮ ಮನೆಗೆ ತಗೊಂಡೋಗಿದೀನಿ ನಾನು ಸಂಪಿಗೆ. ಗೊತ್ತು ಸರ್. ಇದನ್ನ ಬರೋದು ಈ ಸಬ್ಜೆಕ್ಟ್ ಏನ್ ಹೇಳಕ್ ಹೊರಟಿದ್ವಿ ಅಂದ್ರೆ, ಇವಾಗ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಜೊತೆಗೆ ನಿಮ್ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಹೇಗಾಯ್ತು ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡಿ, ಆಮೇಲೆ ನಾವು ಕ್ವಶನ್ ಕೇಳ್ತೀವಿ. ಎದ್ರುಕೋಬೇಡಿ, ಆರಾಮಾಗಿ. ಇಲ್ಲ ಅವ್ರು ನಾರ್ಮಲ್ ನಮ್ಮ ಟೀಮ್ ಫಸ್ಟ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋಣ. ನನ್ನ ದೇವ ದರ್ಶನ್ ಸರ್ ಆಗ ಇಲ್ಲಿ ಬಂದಿರೋಂಥ ನೀವುಗಳು, ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕೆ ಅಂತ ಇರೋದು ಎಲ್ಲಾ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದ್ರೆ, ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲನು ಇದಾಗಬಾರ್ದು ಅಂತಿದ್ರು ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿಬಿಡೋ ಲೆವೆಲ್ಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೋದು ಹೂವು ಅಂದ್ರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನ ಇದ್ರ ನಾವೇನ್ ಹೇಳಕ್ ಹೊರಟಿದ್ವಿ ಅಂದ್ರೆ, ಕೆಲವೊಬ್ರು ಮಾತಾಡ್ಸಾ ಇದ್ದಾರೆ, ಕೆಲವೊಬ್ರು ಮುಟ್ಟಕ್ ಹೋಗ್ಸಾ ಅಂದ್ರೆ ಅನುಭವಿಸ್ತವರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳ್ಬೇಕು ಅಂದ್ರೆ, ಒಂದು ಹೆಣ್ಣಿನ ಬಗ್ಗೆ ಸಂಪಿಗೆ ಅನ್ನೋದೊಂದು ಹೂವು, ಅದನ್ನ ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ ಹೋಗ್ತಾರೆ ಅಂತ ಸಿನಿಮಾ. ಅದಾದ್ಮೇಲೆ ಇವಾಗ ಇದ್ರಲ್ಲಿ ಆರ್ಟಿಸ್ಟ್ ಮೇಡಮ್, ಆರ್ಟಿಸ್ಟ್ ನಮ್ ಡೈರೆಕ್ಟರ್ ಒಂದು ಅಂದ್ರೆ ನಮ್ ಡೈರೆಕ್ಟ್ ಕಥೆ ವೈಸ್ ಟೆಕ್ನಿಕಲ್ ವೈಸ್ ಎಲ್ಲ ತುಂಬಾ ಸ್ಟ್ರಾಂಗ್. ಬಟ್ ಅವ್ರಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ಟು ಸ್ವಲ್ಪ ನರ್ವಸ್ ಆಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದ್ರು. ಅದಾದ್ಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರ್, ಎಲ್ಲ ನನ್ನ ಸಿನಿಮಾ ಡೈರೆಕ್ಟರ್ ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ಗೆ ಎಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 ಇಯರ್ಸ್ ಜರ್ನಿ. 8 ಇಯರ್ಸ್ ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ರೆ ಇಷ್ಟು 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡ್ಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ, ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೇನ್ಗಳು ಮೇಡಮ್, ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾವು ಕರ್ಕೊಂಡ್ಬಂದು ಸಾರ್ ಸಿನಿಮಾ ಮಾಡ್ಬೇಕು. ಸಿನಿಮಾ ಅರ್ಧಕ್ಕೆ ತಗೊಂಡ್ಬಂದ್ವಿ, ಮುಹೂರ್ತ ಆಯ್ತು, ಒಂದ್ 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ಇದೆಲ್ಲಾನು ಆದ್ಮೇಲೆ ಥಿಯೇಟ್ರಿಗೆ ತಗೊಂಡ್ಬಂದ್ರೆ ಇನ್ನೊಂದರ ಪ್ರಾಬ್ಲಮ್. ರೀಸೆಂಟ್ ಆಗಿ ದೊಡ್ಡ ಮನುಷ್ಯ ಅನ್ನೋದು ಸಿನಿಮಾ ಪ್ರಾಬ್ಲಮ್ ಆಯ್ತು. ಆ ತರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ತರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತಗೊಳ್ಳಿಲ್ಲ ಅಂದ್ರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೊಳ್ಳಲ್ಲ. ತಗೋಬೇಕು ಅಂತ ಹೇಳಕ್ ನಾವ್ ಯಾರು ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋ ಒಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವ್ ಏನ್ ಮೆಸೇಜ್ ಕೊಡ್ತಾ ಇದೀವಿ, ಆ ಸಿನಿಮಾಯಿಂದ ಅವ್ರು ಏನ್ ತಗೊಂಡ್ ಹೋಗ್ತಾರ, ಅಟ್ಲಿ ಏನೋ ಒಂದು ತಗೊಂಡ್ ಹೋಗಕ್ಕಾಗಿಲ್ಲ, ಮೆಸೇಜ್ ಹೇಳಕ್ಕಾಗಿಲ್ಲ ಅಂದ್ರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮ್ಗೆ ಟೈಮ್ ಕೊಡ್ತಿದಾರ, ಅಷ್ಟು ಏನೋ ಸ್ಟ್ರೆಸ್ ಅಲ್ಲಿ ಅವ್ರದ್ದೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದ್ರೆ, ಆ ಟೈಮ್ ನ ಅವ್ರು ಕೊಡುವಂತ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ ಬಂದಿದೀವಿ ಸರ್. ಬಿಸ್ನೆಸ್ ಮಾಡಕ್ ಬಂದಿದೀವಿ. ಸೊ ಡೆಫಿನೆಟ್ಲಿ ಇವಾಗ ಏನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದಂತ ಏನಿದೆಯಲ್ಲ ಸರ್, ನಮ್ ಸಿನಿಮಾ ಅಂತ ಬಂದ್ಮೇಲೆ, ನಮ್ ಸಿನಿಮಾ ನಮ್ದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಮ್ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ನ ಮರ್ಸೋ ತರನೇ ಕೆಲಸ ಮಾಡ್ಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಓಕೆ ಅಂದ್ರೆ ಅವರು ಕ್ಲಾರಿಟಿ ಇದು ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ಲ. ನನ್ನ ಹೆಸರು ವರ್ಧನ್ ಅಂತ, ನನ್ನ ಮೂಲತಃ ಹಾಸನ್ ಅವನು. ನನ್ನ ಜರ್ನಿ ಇಂಡಸ್ಟ್ರಿಲಿ ಇವಾಗ ಆಲ್ಮೋಸ್ಟ್ 8 ಇಯರ್ಸ್ ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್, ಅದಾದ್ಮೇಲೆ ಗಿರಿಯಣ್ಣ ಅವ್ರ ಜೊತೆನೆ ಜರ್ನಿ ಮಾಡ್ಕೊಂಡು ಬಂದು ನನ್ಗೆ ಇದ್ದಿದ್ದು ಫಸ್ಟ್ ಇಂದಾನು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗಕ್ಕೆ ನನ್ಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಬ್ರೋ ಅಂತ ಇದ್ದಾರೆ.
ಈ ತರ ಅವ್ರಗಳ ಜೊತೆ ಆ ಬಾಂಡಿಂಗ್ ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಡ್ಬಂದು ಆಯ್ತು ನೀನ್ ಈ ಸಿನಿಮಾದಲ್ಲಿ ನೀನ್ ಲೀಡ್ ಆಗಿ ಮಾಡೋ ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡಕ್ ಹೋದಾಗ ಇಲ್ಲ ನಿನ್ಗೆ ಯಾರು ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೋ ಅಲ್ದಾನೆ ರುದ್ರನ ನಂಬಿಕೆ ಇಟ್ಬಿಟ್ಟು ನಮ್ಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕಂತ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗುಣ ನಿಮ್ ಋಣ ಯಾವತ್ತೂ ಮರೆಯಲ್ಲ. ರುದ್ರನ ಅಂತಲ್ಲ, ನಮ್ಮನ್ನ ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮ್ಗೆ ಅನ್ನ ಹಾಕುವಂತ ಕೆಲಸ ಮಾಡಕ್ ಬಂದ್ರು ಅದಕ್ಕೆ ಸಪೋರ್ಟ್ ಮಾಡೋ ಅಂತವ್ರಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ನಾ ಇಷ್ಟೇ ನೋಡಿ. ಇವಾಗ ಸರ್ ಈ ಸಿನಿಮಾಗಾಗಿ ಈ ಸಿನಿಮಾಗಾಗಿ ಆಕ್ಚುಲಿ ಇದ್ರ ಬಿಫೋರ್ ಒಂದು ಸಿನಿಮಾ ಶೂಟ್ಗೋಸ್ಕರ ಸರ್ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ಗೆ ಒಂದು 18 kg ವೆಯ್ಟ್ ಗೇನ್ ಮಾಡಿದ್ದೆ. ಈ ಸಡನ್ ಆಗಿ ಇವಾಗ 1 ಮಂತ್ ಅಲ್ಲಿ ಶೂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ 1.5 ಮಂತ್ ಅಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದೀನಿ ಸರ್. ಅದಾದ್ಮೇಲೆ ಈ ಪ್ರಿಪರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸ್ ತುಂಬಾ ಡಾನ್ಸ್ ಗಳು ಈ ತರದೇನಿಲ್ಲ, ಸಾಂಗ್ಸ್ ಇರುತ್ತೆ ಬಟ್ ತುಂಬಾ ಡಾನ್ಸ್ ಗಳೇನು ಅಷ್ಟು ಯೂಸ್ ಆಗಿ ಡಾನ್ಸ್ ಬೇಕು ಅನ್ನೋ ತರದ್ ಏನಿಲ್ಲ. ಬಟ್ ಪ್ರಿಪರೇಷನ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಎ ಟೀಮ್ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದ್ರೂ ಸರ್. ಇವಾಗ ನಾನು ಆರ್ಟಿಸ್ಟ್ ಅಂದ್ಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ಬಂದು ನೋಡಿದ್ರಲ್ಲ ಚೇರ್ ಟೇಬಲ್ ಇದ್ದಿರ್ಬೇಕಾದ್ರೆ ಅದು ಕೆಲಸ ಮಾಡ್ಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಸರ್. ಇದ್ರಲ್ಲಿ ನಂದು ವಿಷ್ಣು ಅನ್ನೋ ಪಾತ್ರ ಬಂದ್ಬಿಟ್ಟು ಸರ್ ಇವಾಗ ಆಲ್ಮೋಸ್ಟ್ ಹೆಂಗೆ ಅಂದ್ರೆ ಇವಾಗ ಒಬ್ಬ ಪರ್ಸನ್ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ಟರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ. ಬಿಕಾಸ್ ಈ ತರ ಹೋಗುವಂತ ಕ್ಯಾರೆಕ್ಟರ್ ಸರ್. ನನ್ನ ಹೆಸರು ಗಿರಿಗೌಡ ಅಂತ. ಚಿತ್ರ ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಇಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದೆಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಮ್ದಿದ್ದು ಮೊದಲೇ ಸಿನಿಮಾ, ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆ ಮತ್ತೆ ಮಹಾಕಾಳಿಪುತ್ರ ಅಂತ ಸಿನಿಮಾ ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಹೆಂಗ್ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು ಅದಾದ್ಮೇಲೆ ಹೊಸ ಪ್ಲಾನ್ ತಗೊಂಡು ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದೀವಿ. ಇದನ್ನ ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನ ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ಕಂಪ್ಲೀಟ್ ಮೇಲ್ಕೋಟೆಲ್ ಶೂಟ್ ಮಾಡ್ಬೇಕು ಅಂತಿರೋದು ನಾವು. ಅದನ್ನ ಬಿಟ್ರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡ್ಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದನ್ನ 20 days ಅಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್. ಸರ್ ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡ್ಬೇಕು ಅಂತಿದ್ವಿ, ಅದಕ್ಕೋಸ್ಕರ ಸರ್. ಸಂಪಿಗೆ ಶಾನಿ ಅವರ ಇಲ್ಲ ಸರ್, ಇದನ್ನ ಅದೇ ಒಂದು ಮಲ್ರು. ಹಾ ಸರ್, ನಾನು ಮೂಲತಃ ಮಾಗಡಿ ಅವನು. ಹೀರೋಯಿನ್ ಸರ್, ಹೀರೋಯಿನ್ ಬೆಂಗಳೂರವ್ರೆ. ಹೌದು, ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸ್ ಬರಬೇಕು ಅಂತ, ಚಾಪ್ಟರ್ ಬೈ ಚಾಪ್ಟರ್ ಬರಬೇಕು ಅಂತ ಪ್ಲಾನ್ ಇರೋದು. ಸಂಪಿಗೆ ಮೇಲೆ ಕಲೆಗಳು ಹೆಚ್ಚಾಗಿದೆಯಲ್ಲ, ಏನು ಹೇಳುತ್ತದೆ ಸರ್? ಇದೊಂದು ಮಲ್ರು ಮಿಸ್ಟ್ರಿ ಕಾನ್ಸೆಪ್ಟ್ ಸರ್. ಇದು ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾಳೆ, ಅವಳು ಯಾವ ತರ ಬಂಧನದಲ್ಲಿ ಇದ್ಲು, ಅವಳು ಹೆಂಗ್ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗ್ ಅದನ್ನ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರಿಂದ ಏನಾದ್ರು ಒಂದು ಪರಿಹಾರ ಇದೆಯಾ ಅಥವಾ ವಿಶ್ವ ಆಗಿದೆ ಅಂತ ಅಷ್ಟೇ ಹೇಳೋದು ಸರ್? ಇಲ್ಲ, ಪರಿಹಾರ ಇದೆ. ಇದನ್ನ ಹೆಂಗ್ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗ್ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ತರನು ರಿಯಲ್ ಕಾನ್ಸೆಪ್ಟ್ ತರ ಯಾವ್ದು ಇಲ್ಲ. ಇದು ನಮ್ಮ ಸವಿಸ್ವಾಗಿ ಮಾಡಿರೋದು. ಹೌದು ಸರ್, ಈ ದಸರಾಗೆ ಬರ್ಬೇಕು ಅಂತ ಪ್ಲಾನ್ ಇರೋದು ಸರ್ ನಮ್ದು. ಇಲ್ಲ, ಒಂದೇ ಸಾಂಗ್. ನಾವು ಸಾಂಗ್ ಮೇಲೆ ಜಾಸ್ತಿ ಇದು ಕೊಟ್ಟಿಲ್ಲ, ಒಂದು ಸಾಂಗ್ ಅಲ್ಲಿ ಇಟ್ಕೊಂಡಿದೀವಿ ಅಷ್ಟೇ. ಕತೆ ಮೇಲೆ ಫೋಕಸ್ ಮಾಡಿದ್ವಿ ನಾವು ಸರ್. ಪ್ರಾಪರ್ ಪ್ಲಾನ್ ಇದ್ದಾಗ ನಮ್ಗೆ ಸರ್ 40 ದಿವಸ 50 ದಿವಸ ಬೇಕಾಗಿಲ್ಲ ಸರ್. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಪ್ಲಾನ್ ಆಗಿದ್ರೆ ಫಸ್ಟ್ ಬಿಫೋರ್ ಶೂಟಿಂಗಿಂತ ಮುಂಚೆ 10 ದಿವಸದಲ್ಲೂ ಮುಗಿಸ್ಬೋದು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ. ಸುಮಾರು ಸೀನ್ ಬರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡೋಣ ಅದಲ್ಲ ಸರ್. ನಮ್ ಸಿನಿಮಾಗೆ ಏನ್ ಬೇಕು, 2 ಗಂಟೆ ಜನಗಳಿಗೆ ಏನ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ನಮಗೆ. ಅದನ್ನ ಪ್ಲಾನ್ ಇದೆ ಸರ್. ಸರ್ ಇದರಲ್ಲಿ ಒಂದು 10 ಜನ ಇನ್ನ ರಿವೀಲ್ ಮಾಡೋದಿಲ್ಲ. ಬಟ್ ಇವಾಗ ವರ್ಧನ್ ಅನ್ಬಿಟ್ಟು, ದರ್ಶನ್ ಅನ್ಬಿಟ್ಟು, ಪ್ರಜ್ವಲ್ ಅಂದ್ಬಿಟ್ಟು, ಪ್ರವೀಣ್ ದಾವಣಗೆರೆ ಅಂದ್ಬಿಟ್ಟು ಇಷ್ಟು ಜನ ಕ್ಯಾರೆಕ್ಟರ್ ಇದ್ದಾರೆ ಸರ್ ಇಲ್ಲಿ.
ಇವ್ರದ್ದು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ ಇನ್ ಸದ್ಯದಲ್ಲಿ ಒಂದು ಟೀಸರ್ ಆಗಿ. ಸರ್ ನಿರ್ಮಾಪಕರು ಮಾತಾಡ್ತಾರೆ. ಎಲ್ಲರಿಗೂ ಶ್ರಮಿಸ್ಬೇಕು, ಮೀಡಿಯಾದವರೆಲ್ಲ ಶ್ರಮಿಸ್ಬೇಕು ಅಂತ ಕೇಳ್ಕೊತಾರೆ. ಹೆಂಗೆ ಹೇಳ್ತಾರೋ ಹಂಗೆ ನಮ್ದು ಬಜೆಟ್ ಎಲ್ಲ ರೆಡಿ ಇದೆ. ರೆಡಿ ಇದೆ. ಏನು ಹಾಕೊಂಡಿದ್ರಿ ಪ್ರೊಡ್ಯೂಸರ್ ಬಜೆಟ್? ಎಷ್ಟು? ಇವಾಗ 1.5 ಕೋಟಿ ಅಂತ ಹೇಳಿದ್ದಾರೆ. ಹೆಚ್ಚಾದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಅದು ಅವ್ರ ಮೇಲೆ, ಡೈರೆಕ್ಟರ್ ಮೇಲೆ ಡಿಪೆಂಡ್. ತಾವೇನು ಬಿಸ್ನೆಸ್ ಮಾಡೋದು? ನಮ್ದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ ಇದೆ. ಬ್ರೆಡ್ ಫ್ಯಾಕ್ಟ್ರಿ. ನೀವೇ? ನಾವು 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವರು ಡೈರೆಕ್ಟರ್ ಆಗಿದ್ರು. ಸಿನಿಮಾ ಮಾಡಿಲ್ಲ, ಇನ್ನ ಪ್ಲಾನ್ ಮಾಡ್ತಾ ಇರೋದು 10 ವರ್ಷದಿಂದ. ಇದೇ ಫೀಲ್ಡ್ ಅಲ್ಲಿ 10 ವರ್ಷದಿಂದನೂ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ. ಇವ್ರದ್ದೊಂದು ಸ್ಕ್ರಿಪ್ಟ್ ಇದೆ. ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡ್ಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದ್ರೆ ಯಾವ ಸಿನಿಮಾನು ನಾನು ಓಕೆ ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೆ ಮೂವ್ ಮಾಡ್ತಾ ಇದೀವಿ. ಅಲ್ಲ, ಈಗ 10 ವರ್ಷದ ಪ್ಲಾನ್ ಮಾಡ್ಕೊಂಡು ನೀವು ಹೀರೋ ಆಗ್ಬೇಕು ಅನ್ಸಲ್ವೇನ್ರಿ? ಇಲ್ಲ ಸರ್, ಹೀರೋ ಆಗ್ಬೇಕು ಅಂತ ಹಂಗಿಲ್ಲ, ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀವಿ. ಒಂದೇ ಇರೋದು. ಅದರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಇಲ್ಲ, ಬೇರೆ ಬಿಸ್ನೆಸ್ಗಳು ಇದ್ದೀರಾ ಸದ್ಯಕ್ಕೆ, ಅದನ್ನ ಹೇಳಿದೆ. ಅದಕ್ಕೇನೆ 10 ವರ್ಷದಿಂದ ಯಾವ್ದು ಇನ್ನ ಟೇಕ್ ಓವರ್ ಮಾಡಿದಿರಾ, ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇರೋದು. ತಿಳ್ಕೊತಾ ಇದೀವಿ, ತಿಳ್ಕೊಂಡು ಟೇಕ್ ಓವರ್. ಸಿನಿಮಾ ಗೊತ್ತಿದೆ ಸರ್. ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ಏನ್ ಪ್ಲಾನ್ ಇಲ್ಲ ನಮಗೆ. ಸಿನಿಮಾ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ಅದ್ ನಾವು ಮಾಡ್ಕೊತೀವಿ ಸರ್. ನಿಮ್ ಸಹಕಾರ ಇರೋದ್ರಿಂದಾನೇ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ವಿ. ಇಲ್ಲ ಆ ತರ ಸಿಚುವೇಶನ್ ಏನೇನ ಬಂದ್ರೆ ಮಾಡ್ತೀವಿ. ರಿಲೀಸ್ ಡೇಟ್ ಇನ್ನ ಫಿಕ್ಸ್ ಆಗಿಲ್ಲ ಸರ್. ಅವಾಗ ತಿರ್ಗಾ ನಿಮಗ್ ಕರೆದೆ ದಸರಾಗೆ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ದು. ದಸರಾಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ಯಾಕೆ ಸರ್? ಸರ್ 20 ದಿನಕ್ಕೆ ಶೂಟ್ ಮುಗಿಸ್ತೀವಿ ಅಂತ ಅಲ್ಲ ಹೇಳಿದ್ರಲ್ಲ. ಬಿಕಾಸ್ ಅಲ್ಲ, ಗೊತ್ತಾಯ್ತು 20 ದಿನಕ್ಕೆ ಏನ್ ಪ್ಲಾನ್ ಅಂತ ಹೇಳಿದ್ರಲ್ವಾ. ಎಲ್ಲಾ ಸಬ್ಜೆಕ್ಟ್ 20 ದಿನಕ್ಕೆ ಮಾಡಕ್ಕಾಗಲ್ಲ. ಬಿಕಾಸ್ ನಾವು ಹೊಸಬ್ರಾಗಿ ಬರೋ ಟೈಮಲ್ಲಿ 50 ದಿನ ಶೂಟಿಂಗ್ ಮಾಡಿದ್ರೆ ಒಂದೊಂದ್ ದಿನಕ್ಕೆ 1 ಲಕ್ಷ ಎಕ್ಸ್ಟ್ರಾ ಬಂತು ಅಂದ್ರೆ ಪ್ರೊಡ್ಯೂಸರ್ ನಾವು ಉಳ್ಸಕ್ ಆಗಲ್ಲ ಸರ್. ಬಿಕಾಸ್ ನಾವೇನ್ ಮಾಡ್ತೀವಿ, ರಿಹರ್ಸಲ್ ಮಾಡ್ಕೊಂಡು ಹೊಸ ಟೀಮ್ ಅವ್ರು ಏನಿದ್ದಾರೆ ಎಲ್ಲರೂ ಫಸ್ಟ್ 1.5 ಮಂತ್ ಇಂದ ರಿಹರ್ಸಲ್ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ ಆಗಿ ಶೂಟಿಂಗ್ ಸ್ಪಾಟ್ ಹೋದಾಗ ಅಲ್ಲೇ ಉಳ್ಕೊಂಡು ಒಂದು ಶೆಡ್ಯೂಲ್ 20 ಡೇಸ್ ಅಲ್ಲಿ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ಪ್ಯಾಚಸ್ ವರ್ಕ್ ಇತ್ತು ಅಂದ್ರೆ ಮತ್ತೊಂದು 5 ಡೇಸ್ ಅದನ್ನ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ವೆದರ್ ನಮ್ ಕೈಲಿ ಇರಲ್ಲ. ನಿಮ್ಗೆ ಗೊತ್ತು, ಇವಾಗ ಮಳೆ ಬಂದಿದ್ರೆ ನಾವು ವಿಡಿಯೋ ಮಾಡಕ್ ಇವಾಗ ಇಷ್ಟು ಚೆನ್ನಾಗಿ ಮಾಡಕ್ ಆಗ್ತಿರ್ಲಿಲ್ಲ. ನಿಮ್ಗೂ ತೊಂದರೆ ಆಗಿರೋದು, ನಮಗೂ ತೊಂದರೆ ಆಗಿರೋದು. ನೀವು ಅಷ್ಟು ದೂರದಿಂದ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಳೆ ಬಂದಿರೋದು. ಈ ತರ ವೆದರ್ ಅಲ್ಲಿ ಅಥವಾ ಏನೋ ಚಿಕ್ಕ ಪುಟ್ಟ ಇಶ್ಯೂಸ್ ಆಯ್ತು ಅಂದ್ರೆ ಒಂದು 5 ಡೇಸ್ ಎಕ್ಸ್ಚೇಂಜ್ ಆಗುತ್ತೆ. ಅದಾದ್ಮೇಲೆ 20 ಡೇಸ್ ಫುಲ್ ಟಾಕಿ ಪೋರ್ಷನ್ ಶೂಟ್ ಮಾಡಿ ಒಂದು ಸಾಂಗ್ ಮಾತ್ರ ಮತ್ತೆ ಒಂದು 4 ಡೇಸ್ ಪ್ಲಾನ್ ಮಾಡಿದೀವಿ. ಬಿಕಾಸ್ ಇದು ಏನಕ್ಕೆ ಇಷ್ಟು ಕಡಿಮೆ ಶೆಡ್ಯೂಲ್ ಅಲ್ಲಿ ಪ್ಲಾನ್ ಮಾಡಿರೋದು ಅಂದ್ರೆ ನಾವು ಪ್ರೊಡ್ಯೂಸರ್ ವೈಸ್ ಯೋಚನೆ ಮಾಡಬೇಕು, ಮತ್ತೆ ಆರ್ಟಿಸ್ಟ್ಗಳು ಮತ್ತೆ ಬೇರೆ ಆರ್ಟಿಸ್ಟ್ಗಳ ಡೇಟ್ಸ್ ಗಳೆಲ್ಲ ತಗೊಂಡಿರ್ತೀವಲ್ಲ, ಅವ್ರದ್ದು ಒಂದಿನ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಬಿಕಾಸ್ ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಶೆಡ್ಯೂಲ್ ಇಷ್ಟಲ್ಲಿ ಮುಗಿಸಬಹುದು. ಇದಕ್ಕೆ ಏನೇನು ಪ್ರಿಪರೇಷನ್ ಮಾಡಬೇಕು ಅಂತ ನೆಕ್ಸ್ಟ್ ಎಲ್ಲ ಸಿನಿಮಾನ 20 ದಿನದಲ್ಲೇ ಮಾಡಿ ಅಂದ್ರೆ ಮಾಡೋಕ್ಕಾಗಲ್ಲ. ಅದರದೇ ಆದ ಬಜೆಟ್ ಕೊಟ್ಟಾಗ, ಅದರದೇ ಆದ ಆರ್ಟಿಸ್ಟ್ಗಳು ಬಂದಾಗ ಅದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಮ್ ಫಸ್ಟ್ ಸ್ಟೆಪ್ಗೆ ಏನ್ ಬೇಕು ಅದು ಮಾಡಿದೀವಿ ಸರ್. ಜೊತೆಗೆ ಇವಾಗ ಸರ್ ಶೂಟಿಂಗ್ ಆಲ್ಮೋಸ್ಟ್ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಹೋಗ್ತೀವಿ. ಮೇಡಮ್ ಅಂದ್ರೆ ಹೇಳಿ ಮೇಡಮ್, 1 ಸೆಕೆಂಡ್. ಇವಾಗ ನೀವ್ ಹೇಳಿದ್ರಲ್ವಾ, ನಾವು ನಿನ್ನೆ ಆ ವಿಚಾರಕ್ಕೆ
ನಾನು ಏನು ಪೂಜೆ ಮಾಡ್ತೀನಲ್ಲ, ಡೆಫಿನೆಟ್ಲಿ ಇವಾಗ ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಬಿಕಾಸ್ ತಾಯಿನ ನಾವು ಚಾಮುಂಡೇಶ್ವರಿಗೆ ಹೋಲಿಸ್ಬೋದು, ಎಲ್ರು ಯಾರಿಗಾದ್ರೂ ಹೋಲಿಸ್ಬೋದು. ನಮ್ಮ ತಾಯಿನ ನಾವು ಯಾರಿಗೂ ಹೋಲಿಸಿದ್ರು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಿಕಾಸ್ ಆ ವಿಚಾರಕ್ಕೆ ನಾನು ಹೋಗ್ಬಿಟ್ಟು ಅಣ್ಣ ಹತ್ರ ದಿನಕರಣ್ಣ ಅವ್ರು ಆಕ್ಚುಲಿ ಕ್ಲಾಪ್ ಮಾಡಕ್ ಬರ್ಬೇಕಾಗಿತ್ತು. ಅಣ್ಣ ಹತ್ರ ಕೇಳಿದ್ರೆ ಸಿಚುವೇಶನ್ ಸರಿ ಇಲ್ಲ ಚಿನ್ನ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ನೆನ್ನೆ ಮನೆಗೆ ಹೋಗಿ ಅಣ್ಣನಿಗೆ ಇನ್ವಿಟೇಷನ್ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ಮಾಡಿ 1 hour ಕೂತ್ಕೊಂಡು ಮಾತಾಡಿಸಿ ನೆಕ್ಸ್ಟ್ ಸಿನಿಮಾ ಏನ್ ಪ್ಲಾನ್ ಮಾಡ್ತಿದ್ದೀರಾ ಏನು ಎತ್ತ, ಅದು ರಿಲೀಸಿಗೆ ಚೆನ್ನಾಗಿ ಬನ್ನಿ, ಇವಾಗ ನೀವು ಮಾಡ್ಕೊಂಡ್ ಬನ್ನಿ, ರಿಲೀಸಿಗೆ ನಾನು ದರ್ಶನ್ ಅವರು ಎಲ್ಲರೂ ಬಂದು ನಿಂತ್ಕೋತೀವಿ ಅಂತ ನೆನ್ನೆ ದಿನಕರಣ ಮಾತ್ರ. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ರಿವೀಲ್ ಮಾಡಂಗಿರ್ಲಿಲ್ಲ. ಬಿಕಾಸ್ ನೀವು ಇವಾಗ ಹೇಳಿದ್ರಲ್ಲ ಚಾಮುಂಡೇಶ್ವರಿ ಅಂತ ಹೇಳಿದ್ರಿ ಅಂತ. ಬಿಕಾಸ್ ನಮ್ಮ ತಾಯಿನ ನಾನು ಇವಾಗ ನನಗೆ ಅವ್ರ ತಾಯಿ ಸಮಾನ ಅಂತ ಮೇಡಮ್, ನಾನು ಚಾಮುಂಡೇಶ್ವರಿನೂ ಅಂತ ಅನ್ಕೊಂತೀನಿ. ಬಿಕಾಸ್ ಇವಾಗ ದೇವ್ರು ಹೊರ ಕೊಟ್ಟಿಲ್ಲ ಅಂದ್ರೆ ದೇವ್ರನ್ನ ಬೈಯುವಂತ ಕ್ಯಾಟಗರಿ, ನಮ್ಗೆ ಅವ್ರು ಹೊರ ಕೊಟ್ಟಿದ್ದಾರೆ. ಬಿಕಾಸ್ ಇವ್ ನೋಡಿ ಇವಾಗ ಇಷ್ಟು ಜನ ಇವಾಗ ಎಲ್ಲೋ ಒಂದ್ ಕಡೆ ಅಣ್ಣಂದ್ರೆಲ್ಲ ಬಂದಿದಾರಲ್ಲ, ಅದು ದರ್ಶನ್ ಸರ್ ನನಗೆ ಕೊಟ್ಟಿರೋ ಭಿಕ್ಷೆ. ಬಿಕಾಸ್ ಅವ್ರು ಬಂದು ಪ್ರೀತಿ ತೋರಿಸ್ತಾ ಇದಾರೆ. ಎಲ್ಲೋ ಒಂದು ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಅಥವಾ ತಾಲೂಕಲ್ಲಿ ಹೋದಾಗ ಒಂದು 100 ಜನ ಬಂದು ನನಗೆ ಸಿನಿಮಾ ನೋಡ್ತಾರೆ ಅಂದ್ರೆ, ಫಸ್ಟ್ ಜನಗಳು ಬಂದು ನೋಡ್ತಾರೆ ಅಂದ್ರೆ, ಇವಾಗ ಒಂದು ಕಂಟೆಂಟ್ ವೈಸ್ ರುದ್ರಣ್ಣ ಅವ್ರದ್ದು ಅಥವಾ ಗಿರಿಯಣ್ಣ ಅವ್ರದ್ದು ಕಾಂಟ್ಯಾಕ್ಟ್ಸ್ ಅವ್ರದ್ದು ಸಬ್ಜೆಕ್ಟ್ ವೈಸ್ ಆದ್ರೆ, ನನಗೇನಾದ್ರೂ ಆತರ ಇದೆ ಅಂತಂದ್ರೆ ದರ್ಶನ್ ಸರ್ ಹಾಕಿರೋ ಭಿಕ್ಷೆ. ಅವ್ರ ಅಭಿಮಾನಿಗಳ, ನಾನು ಒಬ್ಬ ಡೈ ಹಾರ್ಟ್ ಫ್ಯಾನ್ ಆಗಿರೋದ್ರಿಂದ ಅವ್ರ ಅಭಿಮಾನಿಗಳು ಹಾಕುವಂತ ಭಿಕ್ಷೆ ಮೇಡಮ್. ಆ ಜೀವ ಇರೋವರೆಗೂ ಅವ್ರಿಗೆ ಯಾವಾಗಲೂ ಋಣಿ ಆಗಿರ್ತೀವಿ. ಇವಾಗ ಇವರು ಪ್ರವೀಣ್ ದಾವಣಗೆರೆ ಅಂತ ಮೇಡಮ್, ಇವರು ಇವಾಗ ಹೊಸದಾಗಿ ನಾವು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೋಷಿಯಲ್ ವರ್ಕರ್ ಜೊತೆಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು. ಇವಾಗ ನಮ್ ಜೊತೆ ಸಿನಿಮಾ ಜರ್ನಿ ಮಾಡ್ತಿದ್ದಾರೆ. ಜೊತೆಗೆ ಪ್ರಜ್ವಲ್ ಅಂತ ಮೈಸೂರವರು. ಇವ್ರು ಪ್ರವೀಣ್. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮೊದಲನೇ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ದಾವಣಗೆರೆ ಅಂತ. ಮೊದಲನೇ ಸಿನಿಮಾ ಅವಾಗಿಂದ ಕೇಳ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಒಂದು ವರ್ಡಲ್ಲಿ ನಾನು ಹೇಳ್ತೀನಿ. ಸೊ ನಾವೆಲ್ಲರೂ ಅಂದರೆ ವಿಧವಾದ ಉದ್ಯಮದಿಂದ ಬಂದು ಇಲ್ಲಿ ಕೂತಿದ್ದೀವಿ. ಆರ್ಟಿಸ್ಟ್ ಆಗಿರ್ಬೋದು, ಆಲ್ರೆಡಿ ಸೀನಿಯರ್ ನಮ್ಮ ಈಶಾನಿ ಮೇಡಮ್ ಆಗಲಿ, ಸಾನ್ಯ ಅಯ್ಯರ್ ಆಗಲಿ, ಎಲ್ಲರೂ ಬಂದಿದ್ದೀರಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ, ಎತ್ತಣದ ಎತ್ತ ಸಂಬಂಧವಯ್ಯ, ದೂರದ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎಲ್ಲಿಯ ಬಂದವಯ್ಯ. ನಮ್ಮೆಲ್ಲರ ಬಂಧನೆ ಹಾಗೇನೆ. ಜಟಿಲ ಕಾನನದ ಕುಟಿಲ ತೊರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೆ ನನ್ನ ಸಂಪಿಗೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಇಲಾಖೆ ನನಗೆ ಈಗೆಲ್ಲ ನನ್ನ ಬೇಸಿಕ್ ಕೊಟ್ಟಿದೆ. ಸೊ ಹಂಗಾಗಿ ನನಗೆ ಪ್ಯಾಷನ್ ಕಡೆಗೆ ನಂಗೆ ಸ್ಪೇಸ್ ಸಿಕ್ಕಿದೆ ನನ್ನ ವೃತ್ತಿ ಜೀವನದಲ್ಲಿ. ಆ ಸ್ಪೇಸ್ನ ಸಿನಿಮಾ ಕಡೆಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಸಿನಿಮಾ ಆದ್ಮೇಲೆ ಹೇಳ್ತೀನಿ ಸರ್. ಈಗ ಪ್ರಜ್ವಲ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ಸೊ ಮೈಸೂರವನು. ಸಂಪಿಗೆ ಈ ಸಿನಿಮಾದಲ್ಲಿ ನನಗೊಂದು ಮುಖ್ಯವಾದ ಪಾತ್ರ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಇಲ್ಲಿರೋ ನಮ್ಮ ಗಿರಿಯಣ್ಣ ಆಗಿರ್ಬೋದು, ನಮ್ಮ ಗುರುಗಳು, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ರುದ್ರಣ್ಣ ಆಗಿರಲಿ ಆ್ಯಂಡ್ ನಮ್ಮ ವರ್ಧನ್ ಸರ್ ಆಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಭಾಳಷ್ಟು ಸ್ಕ್ರಿಪ್ಟ್ಗಳಲ್ಲಿ ಕೂತಿದ್ದೀವಿ ನಾನು, ಗಿರಿಯಣ್ಣ ಎಲ್ಲ. ಭಾಳ ವರ್ಷದ ಕನಸಿದು ಇವತ್ತು ಮನಸ್ಸಾಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ಸಂಪಿಗೆ ಮುಹೂರ್ತ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಕುಳಿತಿರತಕ್ಕಂಥ ನಿರ್ಮಾಪಕರಾದಂಥ ರುದ್ರಕುಮಾರ್ ಅವರೇ, ನಾಯಕ ನಟರಾದಂಥ ವರ್ಧನ್ ಅವರೇ ಹಾಗೂ ನಿರ್ದೇಶಕರಾದಂಥ ಸಹೋದರ ಗಿರಿಗೌಡ್ರೆ, ಇವತ್ತೇನು ಹೊಸ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥ ನಿಮ್ಮ ಉದ್ದೇಶ ಏನಿದೆ ಅದು ಯಶಸ್ವಿಯಾಗಲಿ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅನೇಕ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳಿಗೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಜನ ಹೋಗಿ ನೋಡ್ತಿಲ್ಲ ಅಂತಕ್ಕಂಥ ಕೊರಗಿದೆ. ಆದರೆ ನಾನು ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಸಿನಿಮಾವನ್ನು, ಒಳ್ಳೆಯ ಕತೆ ಇರತಕ್ಕಂಥ ಸಿನಿಮಾವನ್ನು ಕನ್ನಡಿಗರು ಯಾವತ್ತೂ ಸೋಲಿಸಲಿಲ್ಲ. ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆಯ ಕತೆಗಳನ್ನು ಹೊತ್ತು ಬರಲಿ. ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಾಯಕ ನಟರುಗಳು ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕವಾಗಿ ಬೇಕಾಗಿದೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ಕಥೆಯನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಕಥೆಗಾರರಿದ್ದಾರೆ. ಅವರೆಲ್ಲರನ್ನ ಹುಡುಕಿ ತರುವಂಥ ಕೆಲಸವನ್ನು ಕನ್ನಡ ಚಿತ್ರರಂಗ ಮಾಡಬೇಕು. ಏನು ಮುಂದುವರಿದ ನಾಯಕ ನಟರುಗಳೇನಿದ್ದಾರೆ ಅವರೆಲ್ಲರೂ ಕನ್ನಡ ಚಿತ್ರರಂಗ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಅವರೆಲ್ಲರೂ ಮಾಡಬೇಕು. ವಿಶೇಷವಾಗಿ ಏನು ಸಂಪಿಗೆ ಚಿತ್ರತಂಡ ಏನಿದೆ ಇವರೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಸಾನ್ಯ ಅಯ್ಯರ್. ಮೊದಲನೇದಾಗಿ ಗಿರಿ ಬಗ್ಗೆ ಹೇಳಲೇಬೇಕು. ಗಿರಿ ನಮ್ಮ ಅಣ್ಣ ಇದ್ದ ಹಾಗೆ, ಎಷ್ಟೋ ವರ್ಷಗಳ ಪರಿಚಯ ನಮಗಿದ್ದು. ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಗೆ ತಿಳ್ಕೊಬೋದು. ಅವನಿಷ್ಟು ವರ್ಷ ಖಂಡಿತ ಕನಸು ಒಂದೇ, ನಾನು ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ.
ಹಲವಾರು ಅವನೇ ಹೇಳ್ಕೊಂಡ ಹಾಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾನೆ. ತೆರೆ ಹಿಂದೆ ಜಾಸ್ತಿ ಕೆಲಸ ಮಾಡಿ ಇಷ್ಟು ವರ್ಷ ಗಳಿಸ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ನ ಇವಾಗ ಸಂಪಿಗೆ ಮೂಲಕ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾನೆ. ಒಂದೆರಡು ಮಾತು ಆಚೆ ಈಚೆ ಆಗಿರಬಹುದು, ಸ್ವಲ್ಪ ಅವನಿಗೆ ಸ್ಟೇಜ್ ಫಿಯರ್ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪು ಮಾತಾಡಿದ್ರೆ. ಬಟ್ ಸ್ಟೇಜ್ ಫಿಯರ್ಗೂ ನಾವು ಕ್ಯಾಮ್ರಾ ಹಿಂದೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ನೆಕ್ಸ್ಟ್ ನೀವು ನಿಮ್ಮ ವಿಮರ್ಶೆಗಳನ್ನ ದಯವಿಟ್ಟು ಸಿನಿಮಾ ನೋಡಾದ್ಮೇಲೆ ನೀಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ಮ ವಿಮರ್ಶೆಗಳಿಂದನೇ ನಾವು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇಡಕ್ಕಾಗೋದು, ಸಿನಿಮಾ ರಂಗದಲ್ಲಿ ಬೆಳೆಯೋಕ್ಕಾಗೋದು, ಮತ್ತೆ ಮತ್ತೆ ಕನಸು ಕಾಣಕ್ಕಾಗೋದೇ ಮಾಧ್ಯಮರಿಂದ. ಯಾಕಂದ್ರೆ ನೀವೆಲ್ಲರೂ ಅಷ್ಟು ಪ್ರೋತ್ಸಾಹನ ಎಲ್ಲ ತರಹ ಕೊಡ್ತಾ ಇರ್ತೀರ. ಯಾವಾಗ್ಲೂ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಥವಾ ನಾವು ಎಡವಿದ್ರೆ ನಮಗೆ ಸಾಥ್ ಕೊಡ್ತೀರಾ, ಅಥವಾ ನಾವು ಏನಾದ್ರು ಸಾಧಿಸಿದ್ರೆ ನಮಗೆ ಸಾಥ್ ಕೊಡ್ತೀರಾ. ಸೊ ಹಾಗಾಗಿ ಹಿಂಗೆ ಈ ಒಂದು ಹೊಸ ಪ್ರಯತ್ನಕ್ಕೆ, ಹೊಸ ತಂಡಕ್ಕೆ ನಿಮ್ಮ ಸಾಥ್ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಹೊಸ ತಂಡ ಆಗಿದ್ರೂ ಕೂಡ ಪ್ರತಿಯೊಬ್ರು ಹಲವಾರು ವರ್ಷಗಳದ ಎಕ್ಸ್ಪೀರಿಯನ್ಸ್ ಅನ್ನು ತರ್ತಾ ಇದ್ದಾರೆ ತೆರೆ ಮೇಲೆ ಅಂತಾನೆ ಹೇಳ್ಬೋದು. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಗಿರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಇಷ್ಟು ವರ್ಷ ನೋಡಿರೋದ್ರಿಂದ ಈಶಾನಿ ಅವರ ಮ್ಯೂಸಿಕ್ ವಿಡಿಯೋಸ್ ಆಗಿರ್ಲಿ, ರಾಹುಲ್ ಡಿಟೋ ಮ್ಯೂಸಿಕ್ ವಿಡಿಯೋಸ್ ಆಗಿರ್ಲಿ, ಅಥವಾ ಏನೋ ಅಸಿಸ್ಟೆಂಟ್ ಡೈರೆಕ್ಟ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋದಾಗಿರ್ಲಿ, ಪ್ರತಿಯೊಂದೂ ನಾನು ನೋಡಿದ್ದೀನಿ. ಆದ್ರೆ ನಾವೆಲ್ಲರೂ ಅವನಿಗೆ ಹುರಿದುಂಬಿಸ್ತಾ ಇದ್ವಿ, ಇಲ್ಲ ನೀನು ಆಗ್ಲೇಬೇಕು ಒಂದ್ ದಿವಸ ಅಂತ. ಬಟ್ ಇವತ್ತು ಅವನ ಕಾಲ ಮೇಲೆ ಅವನೇ ನಿಂತ್ಕೊಂಡು ಎಷ್ಟು ಜನ ತೆಗೆದ್ರೂ ಅವನು ನಾನು ಸಾಧಿಸಿ ತೋರಿಸ್ತೀನಿ ಅಂತ ಇವತ್ತು ನಿಮ್ ಮುಂದೆ ಬಂದಿದ್ದೇನೆ. ಇಷ್ಟು ಜನ ಮಾಧ್ಯಮದವ್ರನ್ನ ನಾನು ನೋಡಿದಾಗ ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ತುಂಬಾನೇ ಖುಷಿ ಆಗ್ತಿದೆ, ತುಂಬಾನೇ ಹೆಮ್ಮೆ ಆಗ್ತಿದೆ. ಈಸ್ ಕಮ್ ದಿಸ್ ಫಾರ್ ಇನ್ ಲೈಫ್ ಅಂಡ್ ಹಿಲ್ ರೀಚ್ ಮಚ್ ಮೋರ್ ಹೈಟ್ಸ್ ಅಂತ ಹೇಳ್ಬೋದು. ಹಾಗೆ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಹೆಚ್ಚು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ತಗೊಂಡ್ಬನ್ನಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನೀವಾಗ ನಾವೇ ಬೆಂಗಳೂರು ನಾವು ಹೇಳಿದಾಗೆ ಕಾಸ್ಮೋಪಾಲಿಟನ್ ಸಿಟಿ ಆಗಿರ್ಬೋದು, ಪ್ರತಿಯೊಂದು ಭಾಷೆನೂ ಇಲ್ಲಿ ರಿಲೀಸ್ ಆಗುತ್ತೆ. ಬೇರೆ ಬೇರೆ ಭಾಷೆಗಳನ್ನ ಹೋಗಿ ನಾವು ತುಂಬಾನೇ ಪ್ರೋತ್ಸಾಹಿಸ್ತಾ ಇರ್ತೀವಿ. ಅದೇ ನಮ್ಮದೇ ಆದ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಾಗ ಅದನ್ನ ಥಿಯೇಟರ್ಗೆ ಹೋಗಿ ನಾವು ಸಪೋರ್ಟ್ ಮಾಡೋದೇ ಇಲ್ಲ ಯಾವತ್ತು. ಸೊ ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಕಾನ್ಸೆಪ್ಟ್ಗಳಿಗೆ ಜನರು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ವಿನಂತಿ ಅಷ್ಟೆ. ಯಾಕಂದ್ರೆ ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಒಗ್ಗಟ್ಟಿದೆ, ಅವರು ಎಷ್ಟು ಮುಂದುವರಿತಾ ಇದ್ದಾರೆ. ಹೌದು, ನಾವು ಮುಂದುವರಿತಾ ಇದೀವಿ, ಸರಿ, ಕರೆಕ್ಟ್. ಆದ್ರೆ ದೊಡ್ಡವರು ಸಿನಿಮಾ ಮಾಡಿದಾಗ ಮಾತ್ರ ಎಲ್ಲೋ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ವರ್ಲ್ಡ್ ವೈಡ್ ಹೆಸರು ಮಾಡ್ತೀವಿ. ಸಣ್ಣ ಮಟ್ಟದಲ್ಲಿ ಸಿನಿಮಾ ಮಾಡಿದಾಗ ಅದರಲ್ಲಿ ದೊಡ್ಡ ಆಕ್ಟರ್ಸ್ ಇದ್ರೆ ಹೆಸರು ಮಾಡ್ತವೆ. ಬಟ್ ಸ್ಮಾಲ್ ಬಜೆಟ್ ಇಟ್ಕೊಂಡು ನ್ಯೂ ಕಮರ್ಸ್ ಸಿನಿಮಾ ಮಾಡಿದಾಗ ನಾವು ಕ್ಯಾರೆ ಅನ್ನಲ್ಲ. ಸೊ ಈ ಸ್ವಭಾವನ ನಾವು ಸ್ವಲ್ಪ ನಮ್ಮಲ್ಲಿ ನಾವು ಬದಲಾಯಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಸಿಕ್ಕಿದೆ. ಬಟ್ ಸಣ್ಣ ಸಿನಿಮಾಗಳಿಗೂ ಅಂತ ದೊರಕಬೇಕಾಗಿರುವಂತಹ ರೆಕಗ್ನಿಷನ್ ಸಿಗತ್ತೆ ಅಂತ ಒಂದು ಆಸೆ ಅಷ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ನಾನು ಏನು ಹೇಳ್ಬೇಕಂದ್ರೆ, ಆಬ್ವಿಯಸ್ಲಿ ಗಿರಿಗೌಡ ಅವರು ಇಟ್ಸ್ ಬಿನ್ 3 years, 3 ವರ್ಷ ಆಗಿದೆ ನಮ್ಮ ಭೇಟಿ ಆಗಿರೋದು. ಆಕ್ಚುಲಿ ಸಾನಿಯಾ ಅವರು ನಾವು ಫಸ್ಟ್ ಮೀಟ್ ಮಾಡಿರೋದು, ದೀಪ ಅಮ್ಮ ಮತ್ತೆ ಎಲ್ಲರೂ ಮೀಟ್ ಮಾಡಿದ. ಅವ್ರ ಫಸ್ಟ್ ಮೀಟ್ ಆದ್ಮೇಲೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಗಿರಿಗೌಡ ಅವ್ರನ್ನ ಅಂತ. ಸೊ ಈ 3 ವರ್ಷದಲ್ಲಿ ನಾವಿಬ್ರು ತುಂಬಾ, ನಮ್ಮ ತಮ್ಮ ತರ ಇದ್ದಾನೆ ಅಂಡ್ ನಾವು ಇಬ್ರು ತುಂಬಾ ಕ್ಲೋಸ್ ಆಗಿದ್ದೀವಿ. ಅಂಡ್ ಮ್ಯೂಸಿಕ್ ವಿಡಿಯೋಸ್ ಇದೆಲ್ಲ ವರ್ಕ್ ಮಾಡಿದೀವಿ. ಸಖತ್ತಾಗಿ ಡೈರೆಕ್ಟ್ ಮಾಡ್ತಾರೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇವಾಗ ಈ ಸಂಪಿಗೆ ಅಂತ ಈ ಮೂವಿ ನೋಡಿದ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇದು ಒಂದು ಕನ್ನಡ ಮೂವಿ ರಿಲೀಸ್ ಆಗುತ್ತೆ, ಅವನು ಡೈರೆಕ್ಟ್ ಮಾಡ್ತಾನೆ. ಅದರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ನಾನು ನೋಡಿದೀನಿ, ನಾವು ಎಲ್ಲರೂ ನೋಡಿದೀವಿ ಆಕ್ಚುಲಿ ಅವನು ಹಿಂಗೆ
ಬೆಳೆದಿದ್ದಾನೆ, ಬೆಳೀತಾ ಇದ್ದಾನೆ, ಹೆಂಗೆ ಕಷ್ಟಪಟ್ಟಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ. ಅವ್ರ ಅಮ್ಮ ಮತ್ತೆ ಅವ್ರ ಅಪ್ಪ ತುಂಬಾ ಇವಾಗ ನಿಜ ನಾನು ಹೇಳ್ಬೇಕಂದ್ರೆ ಅವ್ರ ಅಪ್ಪನ್ಗೆ ಇವಾಗ ಅವ್ರ ಅಪ್ಪನೇ ನೋಡ್ತಾ ಇದ್ದಾರೆ, ತುಂಬಾ ಪ್ರೌಡ್ ಆಗಿದ್ದಾರೆ ಅವನ ಮೇಲೀಗ ಅಂತ ನನಗೆ ಗೊತ್ತು. ಆ್ಯಂಡ್ ಅವ್ರ ಅಮ್ಮನೂ ಇಲ್ಲಿದ್ದಾರೆ. ಅವ್ರ ಅಮ್ಮ ಅಪ್ಪ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಅವನು ಇಲ್ಲಿ ಇರ್ತಾ ಇರ್ಲಿಲ್ಲ. ಆ್ಯಂಡ್ ದಯವಿಟ್ಟು ಈ ಮೂವಿಗೆ ಸಪೋರ್ಟ್ ಕೊಡಿ. ನನಗೆ ಗೊತ್ತು ನಾನು ಇನ್ನ ಕನ್ನಡನೂ ಕಲಿತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಏನಾದರೂ ಸರಿಯಾಗಿ ಮಾತಾಡಲಿಲ್ಲ ಅಂದರೆ. ಬಟ್ ಐ ವಾಂಟ್ ಟು ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ವರ್ಧಾ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಎಲ್ಲ ಅವನು ಇಲ್ಲಿದೆಯಾ ಸೊ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಇಲ್ಲ ಬರಂಗಿಲ್ಲ. ಮತ್ತೆ ಪ್ರಜ್ವಲ್ ಅವರು ಮತ್ತೆ ಎಲ್ಲರೂ ಆಕ್ಟ್ ಮಾಡ್ತಿದ್ದಾರೆ. ಸೊ ಕ್ಲೋಸ್ ಆಗಿದ್ದೀವಿ ಎಲ್ಲರೂ. ಸೊ ಅಟ್ ದ ಸೇಮ್ ಟೈಮ್ ಇಟ್ಸ್ ಲೈಕ್ ಅ ಬಿಗ್ ಟೀಮ್. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ನನ್ನ ತಮ್ಮ ಗಿರಿಗೌಡ, ನಿನ್ಗೂ ಗೊತ್ತು ಹೆಂಗೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಯು ನೋ ವಾಟ್, ಗುರುಜಿ ಬ್ಲೆಸ್ಸಿಂಗ್ಸು ಆಶೀರ್ವಾದ ಅವ್ರ ಮೇಲಿದೆ. ಆ್ಯಂಡ್ ದೇವ್ರದು ಎಲ್ರದು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ.